ಸ್ನೇಹಿತರೆ, ರಾಜಸ್ಥಾನದ ಜೈಪುರದಲ್ಲಿ ಒಂದು ಫ್ಯಾಮಿಲಿ ಇದೆ. ಈ ಫ್ಯಾಮಿಲಿ ಜೊತೆ ಒಂದು ಭಯಂಕರ ಘಟನೆ ನಡೆಯುತ್ತೆ. ಈ ಘಟನೆಯನ್ನು ಇವ್ರು ಯಾವತ್ತು ನೆನ್ಕೊಂಡ್ರು ಕೂಡ ಹೆದರಿ ನಡ್ಗೋಗ್ತಾರೆ. ಸ್ನೇಹಿತರೆ, ಈ ಘಟನೆ ನಡೆದು ಸರಿಯಾಗಿ 22 ವರ್ಷ ಕಳೆದೋಗಿದೆ. ಈಗಲೂ ಕೂಡ ಈ ಮನೆಯವರು ಈ ಘಟನೆಯನ್ನು ನೆನ್ಕೊಂಡ್ರೆ, ಈ ಘಟನೆ ಎಲ್ಲಿ ಇವಾಗಲೇ ನಡೀತು ಅನ್ನೋ ಥರ ಅಷ್ಟು ಹೆದರ್ತಾರೆ, ಅಷ್ಟೊಂದು ಗಾಬರಿ ಬೀಳ್ತಾರೆ. ಸ್ನೇಹಿತರೆ, ಹಾಗಾದರೆ ಈ ಘಟನೆ ಎಲ್ಲಿ ನಡೆಯುತ್ತೆ? ಈ ಘಟನೆಯನ್ನು ನೆನ್ಕೊಂಡ್ರೆ ಆ ಮನೆಯವರು ಅಷ್ಟೊಂದು ಯಾಕೆ ಹೆದರ್ತಾರೆ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ರಾಜಸ್ಥಾನದ ಜೈಪುರದಲ್ಲಿ ಭವರ್ಲಾಲ್ ಅಂತ ಒಬ್ಬ ವ್ಯಾಪಾರಿ ಇರ್ತಾರೆ. ಇವರು ಒಂದು ತಕ್ಕ ಮಟ್ಟಿಗೆ ಶ್ರೀಮಂತರೇ ಆಗಿರ್ತಾರೆ. ಇವ್ರಿಗೆ 6 ಜನ ಮಕ್ಕಳಿರ್ತಾರೆ. 6 ಜನರಲ್ಲಿ ದೊಡ್ಡ ಮಗನಿಗೆ ಮದುವೆ ಆಗಿರುತ್ತೆ. ಆ ದೊಡ್ಡ ಮಗನಿಗೆ ಒಂದು ಹೆಣ್ಮಗು ಕೂಡ ಆಗಿರುತ್ತೆ. ಈ ಭವರ್ಲಾಲ್ ಅವರ ಮನೆ ಪಕ್ಕ ಅವ್ರ ತಮ್ಮ ಇರ್ತಾರೆ. ಅವ್ರದ್ದು ಕೂಡ ಇದೇ ಥರ 4-5 ಜನ ಮಕ್ಕಳಿರ್ತಾರೆ. ಅವ್ರದ್ದು ಕೂಡ ಒಂದು ತುಂಬಿದಂಥ ಸಂಸಾರ. ಸ್ನೇಹಿತರೆ, ಇವತ್ತು ಭವರ್ಲಾಲ್ ಅವರು ಶ್ರೀಮಂತರಾಗಿರ್ಬೋದು. ಆದರೆ ಕೆಲವು ವರ್ಷಗಳ ಹಿಂದೆ ಇವರು ಈ ಥರ ಶ್ರೀಮಂತರಾಗಿರಲ್ಲ. ಇವರು ಆಗ ಬಡವರಾಗಿರ್ತಾರೆ. ಇವರು ಯಾವುದೋ ಕಾರಣಕ್ಕೆ ಗುಜರಾತಲ್ಲಿ ಖಾಮ್ಗಾಂವ್ ಅಂತ ಒಂದು ಊರಿದೆ. ಆ ಊರಲ್ಲಿ ಒಂದು ದೇವಸ್ಥಾನಕ್ಕೆ ಒಂದು ಜಾತ್ರೆಗೆ ಹೋಗಿರ್ತಾರೆ. ಈ ಥರ ಇವರು ಜಾತ್ರೆಗೆ ಹೋದಾಗ ಅಲ್ಲಿ ಒಂದು ಹರಕೆ ಮಾಡ್ಕೋತಾರೆ. ನಮ್ಮ ಮನೆ ಪರಿಸ್ಥಿತಿ ಸುಧಾರಿಸಿದ್ರೆ ನಾನು ಪ್ರತಿ ವರ್ಷ ನಿಮ್ಮ ಈ ಜಾತ್ರೆಗೆ ಬರ್ತೀನಿ ಅಂತ ಒಂದು ಹರಕೆ ಮಾಡ್ಕೊಂಡಿರ್ತಾರೆ. ಅದು ಇವರ ಅದೃಷ್ಟನೋ ಇಲ್ಲ ಆ ದೇವರ ಮಹಿಮೆನೋ ಅದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರು ಆ ಜಾತ್ರೆ ಮುಗಿಸ್ಕೊಂಡು ಬಂದ ನಂತರ ಶ್ರೀಮಂತರಾಗ್ತಾರೆ. ಈಗ ಭವರ್ಲಾಲ್ ಅವರು ತಾವು ಕೊಟ್ಟಂಥ ಮಾತಿನ ಪ್ರಕಾರ ಪ್ರತಿ ವರ್ಷ ಆ ದೇವಸ್ಥಾನದ ಜಾತ್ರೆಗೆ ಹೋಗಿ ಬರ್ತಾ ಇರ್ತಾರೆ. ಅಂದರೆ ಇವರೊಬ್ಬರೇ ಆ ಜಾತ್ರೆಗೆ ಹೋಗ್ತಾರೆ. ತಮ್ಮ ಅದೇನು ಹರಕೆ ಇತ್ತು ಅದನ್ನು ತೀರ್ಸ್ಕೊಂಡು ಬರ್ತಾ ಇರ್ತಾರೆ. ಈಗ ನಾನು ಹೇಳ್ತಾ ಇರೋ ವಿಷಯ 2002ರಲ್ಲಿ. ಈಗ 2002ರಲ್ಲಿ ಈ ಭವರ್ಲಾಲ್ ಅವರು ಮಾಮೂಲಿನಂತೆ ಖಾಮ್ಗಾಂವ್ನಲ್ಲಿ ಆ ದೇವಸ್ಥಾನದಲ್ಲಿ ಜಾತ್ರೆ ಇರುತ್ತೆ. ಅದಕ್ಕಾಗಿ ಹೊರಟು ನಿಂತಿರ್ತಾರೆ. ಆ ಟೈಮಲ್ಲಿ ಇವ್ರ ಮನೆ ಮಕ್ಕಳು, ಇವ್ರ ತಮ್ಮನ ಮನೆ ಮಕ್ಕಳು ಇವರೆಲ್ಲ ಬಂದು, ಅಪ್ಪ ಬರೀ ನೀವೊಬ್ಬರೇ ಆ ಜಾತ್ರೆಗೆ ಹೋಗಿ ಬರ್ತೀರಲ್ಲ, ನಾವು ಒಂದು ಸಲ ಬರ್ತೀವಿ, ನಾವು ಒಂದು ಸಲ ದೇವ್ರ ದರ್ಶನ ಮಾಡ್ತೀವಿ ಅಂತ ಹಠ ಮಾಡ್ತಾರೆ. ಈಗ ಭವರ್ಲಾಲ್ ಅವರು ಕೂಡ ಇದು ಸರಿ, ಇವ್ರಿಗೊಂದು ಸಲ ಜಾತ್ರೆ ತೋರಿಸ್ಕೊಂಡು ಇವ್ರಿಗೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕಾಗಿ ಭವರ್ಲಾಲ್ ಅವರು ಒಂದು ಬಸ್ಸನ್ನು ಬುಕ್ ಮಾಡ್ಕೋತಾರೆ. ಆ ಬಸ್ಸಲ್ಲಿ ಇವ್ರಿಗೆ ಅಡ್ಜಸ್ಟ್ ಆಗುವಂಥ ಒಬ್ಬ ಡ್ರೈವರ್ ಇರ್ತಾನೆ. ಇವರು ಯಾವಾಗ ಕೇಳಿರ್ತಾರೆ ಆವಾಗ ನಿಲ್ಲಿಸ್ಬೇಕು, ಯಾವಾಗ ಹೊರಡ್ತೀವಿ ಅಂದಾಗ ಹೊರಡಬೇಕು. ಆ ಥರ ಇವ್ರಿಗೆ ಆ ಡ್ರೈವರ್ ಅಡ್ಜಸ್ಟ್ ಆಗೋ ಥರ ಇರ್ತಾನೆ. ಸರಿ ಅಂತ ಈಗ ಇವ್ರ ಮನೆಯವರು, ಇವ್ರ ತಮ್ಮನ ಮನೆಯವರು ಅವರೆಲ್ಲ ಸೇರಿ ಜಾತ್ರೆಗೆ ಹೊರಡ್ತಾರೆ. ಈಗ 4 ಗಂಟೆ ಹೊತ್ತಿಗೆ ಈ ಬಸ್ ಹೊರಡುತ್ತೆ. ಹೀಗೆ ಬಸ್ ಹೋಗ್ತಾ ಇರುತ್ತೆ. ಸುಮಾರು ಬೆಳಿಗ್ಗೆ ಆಗ್ತಾ ಖಾಮ್ಗಾಂವ್ಗೆ ಬಂದು ತಲುಪ್ತಾರೆ. ಖಾಮ್ಗಾಂವ್ ಇನ್ನೂ 8-10 ಕಿಲೋಮೀಟ್ರ್ ದೂರ ಇರುತ್ತೆ. ಆಗ ಇವ್ರಿಗೆ ಒಂದು ರೋಡ್ ಸಿಗುತ್ತೆ. ಆ ರೋಡ್ ತುಂಬ ಸ್ಟ್ರೈಟಾಗಿ ತುಂಬ ನೈಸಾಗಿರುತ್ತೆ. ಆದರೂ ಕೂಡ ಈ ರೋಡ್ನ ಸೈಡಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಅಪಘಾತ ವಲಯ ನಿಧಾನವಾಗಿ ಚಲಿಸಿ ಅಂತ. ಈ ಬೋರ್ಡನ್ನು ನೋಡಿದಾಗ ಆ ಮನೆಯವ್ರಿಗೆ ಸ್ವಲ್ಪ ಆಶ್ಚರ್ಯ ಅನಿಸುತ್ತೆ. ಅವರು ಈ ಹಿರಿಯ ವ್ಯಕ್ತಿಗೆ ಅಂದರೆ ಭವರ್ಲಾಲ್ಗೆ ಕೇಳ್ತಾರೆ, ಅಪ್ಪ ಈ ರೋಡ್ ಇಷ್ಟೊಂದು ಚೆನ್ನಾಗಿದೆ, ಇಷ್ಟೊಂದು ಸ್ಟ್ರೈಟಾಗಿದೆ, ಆದರೂ ಕೂಡ ಅಪಘಾತ ವಲಯ ಅಂತ ಯಾಕೆ ಹಾಕಿದ್ದಾರೆ ಅಂತ. ಆಗ ಭವರ್ಲಾಲ್ ತನ್ನ ಮನೆಯವ್ರಿಗೆ ಹೇಳ್ತಾರೆ, ಇಲ್ಲಮ್ಮ, ನಾನು ಇವತ್ತು ಈ ಬೋರ್ಡನ್ನು ನೋಡ್ತಾ ಇರೋದು. ಇಲ್ಲಿವರೆಗೆ ನಾನು ಕೂಡ ನಿಗಾ ಕೊಟ್ಟು ನೋಡಿರಲಿಲ್ಲ. ಈ ಬೋರ್ಡನ್ನು ಯಾಕೆ ಹಾಕಿದ್ದಾರೆ ನನಗೂ ಗೊತ್ತಿಲ್ಲ ಅಂತ ಸುಮ್ಮನಾಗ್ತಾರೆ. ಸರಿ ಅಂತ ಇವರೆಲ್ಲ ಬಂದು ಖಾಮ್ಗಾಂವ್ಗೆ ಬಂದು ತಲುಪ್ತಾರೆ. ಅಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಇವರು ಕೂಡ ಜಾತ್ರೆಯಲ್ಲಿ ಓಡಾಡ್ತಾರೆ, ಪೂಜೆ ಮಾಡಿಸ್ಕೋತಾರೆ. ಈಗ ಅಲ್ಲೂ ಕೂಡ ಸಂಜೆ ಆಗುತ್ತೆ. ಸಂಜೆ ಆಗ್ತಾ ಇದ್ದಂತೆ ಈ ಭವರ್ಲಾಲ್ ಆ ಡ್ರೈವರ್ಗೆ ಹೇಳ್ತಾರೆ, ನೋಡಪ್ಪ, ನಿನ್ನೆ ರಾತ್ರಿ ನೀನು ಯಾವ ಥರ ಸೇಫಾಗಿ ಡ್ರೈವಿಂಗ್ ಮಾಡ್ಕೊಂಡು ಬಂದೆ, ಅದೇ ಥರ ಇವತ್ತು ರಾತ್ರಿ ಕೂಡ ಹುಷಾರಾಗಿ ಸೇಫಾಗಿ ಡ್ರೈವಿಂಗ್ ಮಾಡ್ಕೊಂಡು ನಡಿ ಅಂತ ಹೇಳ್ತಾರೆ. ಸರಿ ಅಂತ ಎಲ್ಲರೂ ಪ್ಯಾಕ್ ಮಾಡಿಕೊಂಡು ಬಸ್ ಹತ್ತುತ್ತಾ ಇರ್ತಾರೆ. ಇಷ್ಟೊತ್ತಲ್ಲಿ ಈ ಭವರ್ಲಾಲ್ ಅವ್ರಿಗೆ ಒಂದು ಕಾಲು ಎಳೆಯೋದಕ್ಕೆ ಶುರು ಆಗುತ್ತೆ. ಅಂದರೆ ಕಾಲಲ್ಲಿ ನೋವಾಗ್ತಾ ಇರುತ್ತೆ. ಅದಕ್ಕಾಗಿ ಇವರು ಆ ದೇವಸ್ಥಾನದ ಜಗಲಿ ಮೇಲೆ ಹೋಗಿ ಕುಂತಿರ್ತಾರೆ. ತಮ್ಮ ಕಾಲನ್ನು ತಮ್ಮ ಕೈಯಿಂದ ತೀಡ್ತಾ ಇರ್ತಾರೆ. ಹೀಗೆ ತೀಡ್ತಾ ಇರುವಾಗ ಈ ಭವರ್ಲಾಲ್ ಅವ್ರಿಗೆ ಭುಜದ ಮೇಲೆ ಯಾರೋ ಬಂದು ಕೈ ಇಡ್ತಾರೆ. ಯಾರು ಅಂತ ತಿರುಗಿ ನೋಡಿದ್ರೆ ಆ ದೇವಸ್ಥಾನದ ಅರ್ಚಕರು ಬಂದು ನಿಂತಿರ್ತಾರೆ. ಅವರು ಭವರ್ಲಾಲ್ಗೆ, ನೋಡಿ ಸ್ವಾಮಿ, ನಿಮ್ಮ ಪರಿವಾರಕ್ಕೆ ಒಂದು ಕಂಟಕ ಇದೆ, ನಿಮ್ಮ ಪರಿವಾರನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಭವರ್ಲಾಲ್ಗೆ ಈ ಗುರುಗಳು ಯಾಕೆ ಈ ಥರ ಮಾತು ಹೇಳಿದ್ರು ಅಂತ ಗೊತ್ತಿಲ್ಲ. ಆದರೆ ಭವರ್ಲಾಲ್ ಸ್ವಲ್ಪ ಎಚ್ಚೆತ್ಕೋತಾರೆ. ಸರಿ ಅಂತ ಅಲ್ಲಿಂದ ಹೊರಡ್ತಾರೆ. ಈಗ ಬಸ್ ಓಡೋದಕ್ಕೆ ಶುರು ಆಗುತ್ತೆ. ಸುಮಾರು 4 ಗಂಟೆ ಹೊತ್ತಿಗೆ ಬಸ್ ಹೊರಟಿರುತ್ತೆ. ಈಗ ಬಸ್ ಹೋಗ್ತಾ ಸುಮಾರು 10 ಗಂಟೆ 11 ಗಂಟೆ ಈ ಥರ ಆಗ್ತಾ ಬರುತ್ತೆ. ಬಸ್ಸಲ್ಲಿದ್ದಂಥ ಪ್ರತಿಯೊಬ್ಬರು ನಿದ್ದೆಗೆ ಜಾರ್ತಾರೆ, ನಿದ್ದೆ ಮಾಡ್ತಾ ಇರ್ತಾರೆ. ಆದರೆ ಬಸ್ಸಲ್ಲಿ 3-4 ಜನರಿಗೆ ಮಾತ್ರ ನಿದ್ದೆ ಬರಲ್ಲ. ಭವರ್ಲಾಲ್ ಮಗನಿಗೆ ಮತ್ತು ಭವರ್ಲಾಲ್ ತಮ್ಮನಿಗೆ.
ಜೊತೆಯಲ್ಲಿ ಡ್ರೈವರ್ ಮಾತ್ರ ಗಾಡಿ ಓಡಿಸ್ತಾನೆ ಇರ್ತಾನೆ. ಇವರು ಆಗಾಗ ಸ್ವಲ್ಪ ಮಾತಾಡ್ತಾ ಇರ್ತಾರೆ. ಈಗ ನೈಟಲ್ಲಿ ಸಿಂಗಲ್ ರೋಡಲ್ಲಿ ಸಿಂಗಲ್ ಬಸ್ ಓಡ್ತಾ ಇರುತ್ತೆ. ಇವ್ರಿಗೆ ಹಿಂದೆ ಯಾವುದು ಗಾಡಿಗಳಿಲ್ಲ, ಮುಂದೆ ಯಾವುದು ಗಾಡಿಗಳಿಲ್ಲ. ಹೀಗೆ ಹೋಗ್ತಾ ಹೋಗ್ತಾ ಈಗ ಸುಮಾರು 1:30-2 ಗಂಟೆ ರಾತ್ರಿ ಆಗುತ್ತೆ. ಈಗ ಡ್ರೈವರ್ಗೆ ನಿದ್ದೆ ಬರೋದಕ್ಕೆ ಶುರು ಆಗುತ್ತೆ. ಯಾಕೆಂದರೆ ನಿನ್ನೆ ರಾತ್ರಿ ಕೂಡ ಡ್ರೈವಿಂಗ್ ಮಾಡಿರ್ತಾನೆ. ಇವತ್ತು ರಾತ್ರಿ ಕೂಡ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಈ ಡ್ರೈವರ್ಗೆ ಸ್ವಲ್ಪ ನಿದ್ದೆ ಬರುತ್ತೆ. ಅದಕ್ಕಾಗಿ ಡ್ರೈವರ್ ಹೇಳ್ತಾನೆ ಬಹರ್ಲಾಲ್ ಅವ್ರಿಗೆ, ಸರ್ ನಿನ್ನೆ ಇವತ್ತು ಎಲ್ಲ ಡ್ರೈವಿಂಗ್ ಮಾಡಿ ಮಾಡಿ ಯಾಕೋ ನಿದ್ದೆ ಬರ್ತಾ ಇದೆ. ಯಾವುದಾದ್ರೂ ಢಾಬಾ ಸಿಕ್ಕಿದ್ರೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಟೀ ಕಾಫಿ ಕುಡಿಯೋಣ ಅಂತ ಹೇಳ್ತಾರೆ. ಭವರ್ಲಾಲ್ ಅವ್ರಿಗೂ ಕೂಡ ಇದು ಸರಿ ಅನಿಸುತ್ತೆ. ಸರಿ ಕಣಪ್ಪ, ಯಾವ್ದಾದ್ರು ಒಂದು ಕ್ಯಾಂಟೀನ್ ಸಿಕ್ಕಿದ್ರೆ ನಿಲ್ಲಿಸೋ ಟೀ ಕುಡಿಯೋಣ ಅಂತ ಹೇಳ್ತಾರೆ. ಇದೇ ಥರ ಹೋಗ್ತಾ ಹೋಗ್ತಾ ಇವ್ರಿಗೆ ರೋಡ್ ಸೈಡಲ್ಲಿ ಒಂದು ಢಾಬಾ ಸಿಗುತ್ತೆ. ಇವರೆಲ್ಲ ತಮ್ಮ ಬಸ್ಸನ್ನು ಪಾರ್ಕ್ ಮಾಡಿಬಿಟ್ಟು ಈ ಬಸ್ಸಲ್ಲಿ ಎಚ್ಚರ ಇದ್ದಂಥ 4 ಜನ ಸೈಲೆಂಟಾಗಿ ಬಸ್ಸಿಂದ ಇಳಿತಾರೆ. ಯಾಕೆಂದರೆ ಮಲಗಿದ್ದವ್ರಿಗೆ ನಿದ್ದೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಹೀಗೆ ಈ 4 ಜನ ಅಲ್ಲಿ ಟೀ ಕುಡಿತಾ ಇರ್ತಾರೆ, ತಿಂಡಿ ತಿಂತಾ ಇರ್ತಾರೆ. ಹೀಗೆ ಟೀ ಕಾಫಿ ಕುಡಿತಾ ಕುಡಿತಾ ಭವರ್ಲಾಲ್ ಅವರು ತಮ್ಮ ಬಸ್ ಕಡೆ ನೋಡ್ತಾರೆ. ಹೀಗೆ ಬಸ್ ಕಡೆ ನೋಡಿದಾಗ ಒಬ್ಬ ಹೆಂಗಸು, ಅಂದರೆ ರಾಜಸ್ಥಾನಿ ಹೆಂಗಸು, ತನ್ನ ತಲೆ ಮೇಲೆ ಮುಸ್ಕಾಕೊಂಡಿರ್ತಾಳೆ. ಅವಳು ಈ ಬಸ್ ಒಳಗಡೆ ಇಣ್ಕಿ ನೋಡ್ತಾ ಇರ್ತಾಳೆ. ಈ ಭವರ್ಲಾಲ್ ಅವ್ರಿಗೆ ಭಯ ಆಗುತ್ತೆ. ಬಸ್ಸಲ್ಲಿ ಮಕ್ಕಳು ಮಲಗಿದ್ದಾರೆ, ಯಾರು ಈ ಹೆಂಗಸು ಈ ಥರ ಬಂದು ಇಣ್ಕಿ ನೋಡ್ತಾ ಇದ್ದಾರಲ್ಲ, ಏನು ಕಾರಣ ಅಂತ ಅವರು ಆ ಹೆಂಗಸ ಹತ್ರ ಬರ್ತಾರೆ. ಏನಮ್ಮ, ಯಾಕಮ್ಮ ಬಸ್ಸಲ್ಲಿ ಇಣ್ಕಿ ನೋಡ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ಹೆಂಗಸು ತನ್ನ ಮುಖದ ಮೇಲಿನ ಮುಸ್ಕನ್ನು ತೆಗಿಯಲ್ಲ, ಹಾಗೆ ಮಾತಾಡ್ತಾಳೆ. ಸರ್, ನಾನು ಮುಂದಿನ ಊರಿಗೆ ಹೋಗಬೇಕು, ಅಲ್ಲಿವರೆಗೆ ಡ್ರಾಪ್ ಮಾಡಿಬಿಡಿ ಅಂತ ಕೇಳ್ತಾಳೆ. ಭವರ್ಲಾಲ್ ಹೇಳ್ತಾರೆ, ಈಗ ಮಕ್ಕಳು ಒಳಗಡೆ ಮಲಗಿದ್ದಾರೆ, ಈ ಹೆಂಗಸು ಯಾರು ಏನೋ ಗೊತ್ತಿಲ್ಲ ಅಂದ್ಬಿಟ್ಟು, ಇಲ್ಲಮ್ಮ ಬಸ್ಸಲ್ಲಿ ಜಾಗ ಇಲ್ಲ, ಎಷ್ಟು ಸೀಟಿತ್ತು ಅಷ್ಟು ಸೀಟಲ್ಲಿ ಜನ ಕುಂತಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಆ ಹೆಂಗಸು ಹೇಳ್ತಾಳೆ, ಸರ್ ಬಸ್ಸಲ್ಲಿ ಸೀಟ್ ಇಲ್ಲ ಅಂದರೂ ಪರವಾಗಿಲ್ಲ, ಡ್ರೈವರ್ ಸೀಟ್ ಪಕ್ಕ ನಿಂತ್ಕೋತೀನಿ, ಇಲ್ಲ ಅಲ್ಲೇ ಎಲ್ಲೋ ಕೂತ್ಕೋತೀನಿ, ನನಗೆ ಪಕ್ಕದೂರವ್ರಿಗೆ ಡ್ರಾಪ್ ಮಾಡಿಬಿಡಿ ಅಂತ ಕೇಳ್ತಾಳೆ. ಅದಕ್ಕೆ ಭವರ್ಲಾಲ್ ಅವರು ಈ ಸಲ ಸ್ವಲ್ಪ ಕಂಡೀಷನಾಗಿ ಹೇಳ್ತಾರೆ, ನೋಡಮ್ಮ ಬಸ್ಸಲ್ಲಿ ಮಕ್ಕಳು ಮಲಗಿದ್ದಾರೆ, ಸುಮ್ಮನೆ ಹಠ ಮಾಡಬೇಡ, ಹೋಗು ಇಲ್ಲಿಂದ ಅಂತ ಸ್ವಲ್ಪ ಗದರಿಸೋ ಥರ ಹೇಳ್ತಾರೆ. ಈಗ ಈ ಹೆಂಗಸು ಈ ಭವರ್ಲಾಲ್ ಅವರ ಮಗನ ಹತ್ರ ಹೋಗಿ ಕೇಳ್ತಾಳೆ, ನೋಡಿ ಸರ್ ಸ್ವಲ್ಪ ಪಕ್ಕದೂರವ್ರಿಗೆ ಡ್ರಾಪ್ ಮಾಡಿಬಿಡಿ ಅಂತ. ಭವರ್ಲಾಲ್ ಅವರ ಮಗ ಕೂಡ ಅಪ್ಪ ಹೇಳಿದ್ಮೇಲೆ ಮುಗೀತು, ನಾವು ಡ್ರಾಪ್ ಮಾಡೋಕ್ಕಾಗಲ್ಲ, ಹೋಗಮ್ಮ ಇಲ್ಲಿಂದ ಅಂತ ಹೇಳ್ಬಿಡ್ತಾರೆ. ಈಗ ಹೆಂಗಸು ಎಲ್ಲಿ ಹೋಗ್ತಾಳೋ ಏನೋ ಗೊತ್ತಿಲ್ಲ. ಈಗ ಇವರೆಲ್ಲ ಟೀ ಕಾಫಿ ಮುಗಿಸಿ ಮತ್ತೆ ಸೈಲೆಂಟಾಗಿ ಬಸ್ಸನ್ನು ಬಂದು ಹತ್ಕೋತಾರೆ. ಈಗ ಬಸ್ ಮತ್ತೆ ಓಡೋದಕ್ಕೆ ಶುರು ಆಗುತ್ತೆ. ಈಗ ಈ ಢಾಬಾ ಬಿಟ್ಟು ಸುಮಾರು ಒಂದು 7-8 ಕಿಲೋಮೀಟ್ರ್ ದೂರ ಬಂದಿರ್ತಾರೆ. ಹೀಗೆ ಬರ್ತಾ ಬರ್ತಾ ನಾನು ನಿಮಗೆ ಮೊದಲೇ ಹೇಳಿದಂಥ ಅಪಘಾತ ವಲಯ ಅಂದರೆ ಆ ಸ್ಟ್ರೈಟ್ ರೋಡ್ ಸಿಗುತ್ತೆ. ಹೀಗೆ ಆ ಸ್ಟ್ರೈಟ್ ರೋಡಲ್ಲಿ ಇವರು ಬರ್ತಾನೆ ಇರ್ತಾರೆ. ನೋಡ್ತಾರೆ, ಆ ಬಸ್ ಬೆಳಕಲ್ಲಿ ದೂರದಲ್ಲಿ ಒಬ್ಬ ಹೆಂಗಸು ನಿಂತಿರ್ತಾಳೆ. ಆಕೆ ರೋಡ್ ಮಧ್ಯದಲ್ಲೇ ನಿಂತಿರ್ತಾಳೆ. ಈ ಭವರ್ಲಾಲ್ ಅವರು ಯಾರು ಈ ಥರ ರೋಡ್ ಮಧ್ಯದಲ್ಲಿ ನಿಂತಿರೋದು ಅಂತ ಸ್ವಲ್ಪ ನಿಗಾ ಕೊಟ್ಟು ನೋಡ್ತಾರೆ. ಹೀಗೆ ಬಸ್ ಆಕೆ ಮುಂದೆ ಬರ್ತಾ ಬರ್ತಾ ನೋಡಿದ್ರೆ ಆ ಢಾಬಾದ ಹತ್ರ ಬಂದು ನಿಂತಿದ್ದಂಥ ಮಹಿಳೆ, ಅಂದರೆ ಢಾಬಾ ಹತ್ರ ಈ ಮಹಿಳೆ ಬಂದು ಡ್ರಾಪ್ ಕೇಳ್ತಾ ಇದ್ಲು. 7-8 ಕಿಲೋಮೀಟ್ರ್ ದೂರದಲ್ಲಿ ಮತ್ತೆ ರೋಡ್ ಮಧ್ಯದಲ್ಲಿ ಬಂದು ನಿಂತಿದ್ದಾಳೆ. ಆ ಹೆಂಗಸನ್ನ ನೋಡ್ಬಿಟ್ಟು ಈ ಭವರ್ಲಾಲ್ ಅವರು ಡ್ರೈವರ್ಗೆ ಹೇಳ್ತಾರೆ, ಅಣ್ಣ ನೋಡು, ಅಲ್ಲಿ ರೋಡ್ ಮಧ್ಯದಲ್ಲಿ ಒಬ್ಳು ಹೆಂಗಸಿ ನಿಂತಿದ್ದಾಳೆ, ಯಾವುದೇ ಕಾರಣಕ್ಕೂ ಬಸ್ ನಿಲ್ಲಿಸ್ಬೇಡ, ಆಕೆ ಯಾರೋ ಏನೋ ಗೊತ್ತಿಲ್ಲ, ಸುಮ್ಮನೆ ಯಾವ ಗ್ರಾಚಾರ, ಸೈಡಿಂದ ತಗೊಂಡು ಬಸ್ಸು ಫಾಸ್ಟಾಗಿ ಹೊರಟೋಗ್ಬಿಡು ಅಂತ ಹೇಳ್ತಾರೆ. ಸರಿ ಅಂತ ಡ್ರೈವರ್ ಒಪ್ಕೋತಾನೆ. ಈಗ ಬಸ್ 50-60 ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಬರ್ತಾ ಬರ್ತಾ ಆ ಹೆಂಗಸು ಹತ್ರಕ್ಕೆ ಬರ್ತಾಳೆ. ಹೀಗೆ ಬಂದಾಗ ಆ ಹೆಂಗಸು ತನ್ನ ಮುಖದ ಮೇಲಿನ ಮುಸ್ಕನ್ನು ತೆಗೆದಿರ್ತಾಳೆ. ಆಕೆ ಮುಖವನ್ನು ನೋಡಿದ್ರೆ ಆಕೆ ಮುಖ ಅರ್ಧ ಸುಟ್ಟೋಗಿರುತ್ತೆ. ಒಂದು ಕಣ್ಣಿನ ಗುಡ್ಡೆ ಬಂದು ನೇತಾಡ್ತಾ ಇರುತ್ತೆ. ಇದನ್ನು ನೋಡಿದಾಗ ಭವರ್ಲಾಲ್ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಭವರ್ಲಾಲ್ ಅವರು ತನ್ನ ಕಣ್ಣನ್ನು ಮುಚ್ಕೋತಾರೆ. ಅಣ್ಣ ಫಾಸ್ಟ್ 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 ಅಂತ ಡ್ರೈವರ್ಗೆ ಹೇಳ್ತಾರೆ. ಡ್ರೈವರ್ ಕೂಡ ಆ ಹೆಂಗಸಿನ ಕಡೆ ನೋಡಲ್ಲ, ತನ್ನ ಬಸ್ಸನ್ನು ಸೈಡಲ್ಲಿ ತೊಗೊಂಡು ಫಾಸ್ಟಾಗಿ ಅಲ್ಲಿಂದ ಹೊರಟೋಗ್ತಾನೆ. ಈಗ ಬಸ್ 50-60 ಸ್ಪೀಡಲ್ಲಿರುತ್ತೆ. ಈಗ ಈ ಡ್ರೈವರ್ ತನ್ನ ಬಸ್ಸನ್ನು ಇನ್ನೂ ಫಾಸ್ಟಾಗಿ ಓಡಿಸ್ತಾ ಇರ್ತಾನೆ. ಹೀಗೆ ಓಡಿಸ್ತಾ ಓಡಿಸ್ತಾ ತನ್ನ ಮಿರರನ್ನು ಹಿಂದೆ ಸೆಟ್ ಮಾಡಿ ನೋಡ್ತಾನೆ, ಯಾವ ಈ ಹೆಂಗಸು ಈ ಥರ ಇಷ್ಟೊಂದು ಭಯಾನಕವಾಗಿದ್ದಾಳಲ್ಲ ಅಂತ. ಈ ಕಡೆ ಭವರ್ಲಾಲ್ ಅವರು ಕೂಡ ಈ ಬಸ್ಸಿನ ಮಿರರನ್ನು ಹಿಂದಕ್ಕೆ ಅಡ್ಜಸ್ಟ್ ಮಾಡಿ ನೋಡ್ತಾರೆ. ಹೀಗೆ ಇವರಿಬ್ಬರು ನೋಡ್ತಾನೆ ಇರ್ತಾರೆ. ಆ ನಿಂತಿದ್ದಂಥ ಹೆಂಗಸು ಈಗ ಬಸ್ನ ಹಿಂದೆ ಓಡೋದಕ್ಕೆ ಶುರು ಮಾಡ್ತಾಳೆ. ಈ ಬಸ್ಸೀಗ 50-60 ಸ್ಪೀಡಿಂದ 70-80ಕ್ಕೆ ಬಂದಿರುತ್ತೆ. ಆ ಹೆಂಗಸು ಕೂಡ ಈ ಬಸ್ಸಿನ ಹಿಂದೆ ಓಡೋಡಿ ಬರ್ತಾನೆ ಇರ್ತಾಳೆ. ಈಗ ಬಸ್ ಹೋಗ್ತಾ 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 ಈಗ 100 ಸ್ಪೀಡನ್ನು ಟಚ್ ಆಗುತ್ತೆ. ಆ ಹೆಂಗಸು ಬಸ್ ಹಿಂದೆ ಓಡಿ ಬರ್ತಾನೆ ಇದ್ದಾಳೆ. ಒಂದೊಂದು ಹೆಜ್ಜೆ ಇಷ್ಟಿಷ್ಟು ದೂರ ಆಗ್ತಾ ಇದ್ದಾಳೆ. ಬಸ್ಸು 100 ಸ್ಪೀಡಲ್ಲಿ ಹೋಗ್ತಾ ಇದೆ ಅಂದರೆ ಆ ಹೆಂಗಸು ಕೂಡ 100 ಸ್ಪೀಡಲ್ಲಿ ಓಡಿ ಆ ಬಸ್ಸಿಂದೆ ಓಡಿ ಬರ್ತಾನೆ ಇರ್ತಾಳೆ. ಹೀಗೆ ಓಡಿ ಬರ್ತಾ ಬರ್ತಾ ಆ ಹೆಂಗಸು ತನ್ನ ಕೈಯನ್ನು ಎತ್ತೋ ಇಡೀ ಶಕ್ತಿನ ಬಿಟ್ಟು ಬಸ್ಗೆ ಜೋರಾಗಿ ಹೊಡಿತಾಳೆ.
ಇವಳು ಎಷ್ಟು ಜೋರಾಗಿ ಹೊಡಿತಾಳೆ ಅಂದರೆ ಈ ಬಸ್ಸಲ್ಲಿ ಮನ್ಗಿರೋರಿಗೆ ಹಿಂದೆಯಿಂದ ಬಂದು ಯಾವುದೋ ಒಂದು ಲಾರಿಗೆ ಗುದ್ಬಿಡ್ತೇನೋ ಅಷ್ಟೊಂದು ಜೋರಾಗಿ ಆ ಬಸ್ ಒಳಗಡೆ ಸೌಂಡ್ ಬರುತ್ತೆ. ಒಳಗಡೆ ಮನ್ಗಿದ್ದವರೆಲ್ಲ ಎದ್ದು ಕೂತ್ಕೋತಾರೆ, ಏನಾಯಿತು ಏನಾಯಿತು ಅಂತ. ಇಲ್ಲಿ ಭವರ್ಲಾಲ್ ಮತ್ತು ಒಂದಿಬ್ಬರು ಮೂರು ಜನಕ್ಕೆ ಗೊತ್ತು ಈ ಬಸ್ ಹಿಂದೆ ಆ ಹೆಂಗಸು ಓಡಿ ಬರ್ತಾ ಇದ್ದಾಳೆ ಅಂತ. ಆದರೆ ಇವ್ರು ಏನೂ ಹೇಳಲ್ಲ. ಆದರೆ ಆ ಹೆಂಗಸು ಹಿಂದೆಯಿಂದ ಜೋರಾಗಿ ಕಿರಿಸ್ತಾ ಇರ್ತಾಳೆ. ಇವಳು ಎಷ್ಟು ಜೋರಾಗಿ ಕಿರಿಸ್ತಾ ಇರ್ತಾಳೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಬಸ್ ಹಿಂದೆ ಆಕೆ ಓಡಿ ಬರ್ತಾ ಇದ್ದಾಳೆ. ಇವರೆಲ್ಲ ಬಸ್ ಒಳಗಡೆ ಕುಂತಿದ್ದಾರೆ, ಇವ್ರಿಗೆಲ್ಲ ಕಿವಿಗಳು ಮುಚ್ಕೋಬೇಕು ಅಷ್ಟೊಂದು ಜೋರಾಗಿ ಕಿರಿಸ್ತಾ ಇರ್ತಾಳೆ. ಈಗ ಬಸ್ಸು 100 ಸ್ಪೀಡಲ್ಲಿ ಓಡ್ತಾನೆ ಇರುತ್ತೆ. ಹೀಗೆ ಓಡ್ತಾ ಓಡ್ತಾ ಇವರು ಒಂದು ಕಡೆ ಮಿರರಲ್ಲಿ ನೋಡ್ತಾ ಇರ್ತಾರೆ, ಹಾಗೆ ಮುಂದೆ ಕೂಡ ನೋಡ್ತಾ ಇರ್ತಾರೆ. ಹೀಗೆ ಮುಂದೆ ನೋಡ್ತಾ ನೋಡ್ತಾ ಸ್ವಲ್ಪ ದೂರದಲ್ಲಿ ಇಷ್ಟಿಷ್ಟು ದಪ್ಪ ಕಲ್ಲುಗಳನ್ನ ಜೋಡಿಸಿರ್ತಾರೆ. ಅದು ಜಾಸ್ತಿ ದಪ್ಪ ಕೂಡ ಇರಲ್ಲ, ಸುಮಾರಾಗಿ ಒಂದಿಷ್ಟಿಷ್ಟು ದಪ್ಪ ಇರುತ್ತೆ. ಯಾರೋ ರಸ್ತೆಯಲ್ಲಿ ಅದನ್ನು ಅಡ್ಡವಾಗಿ ಜೋಡಿಸಿರ್ತಾರೆ. ಇದನ್ನು ನೋಡಿದಾಗ ಭವರ್ಲಾಲ್ ಅವರು, ಅಣ್ಣ ಯಾವುದೇ ಕಾರಣಕ್ಕೂ ಬಸ್ ನಿಲ್ಲಿಸ್ಬೇಡ, ಫಾಸ್ಟಾಗಿ ಹೋಗು ಅಂತ ಹೇಳ್ತಾರೆ. ಡ್ರೈವರ್ ಹೇಳ್ತಾನೆ, ಅಣ್ಣ ಬಸ್ಸನ್ನು ನಾನು ಈ ಸ್ಪೀಡಲ್ಲಿ ತೊಗೊಂಡೋಗಿ ಆ ಕಲ್ಲುಗಳ ಮೇಲೆ ಬಿಟ್ರೆ ಬಸ್ಸು ದಬಾಕ್ಕೋಬೋದು ಅಂತ. ಈ ಭವರ್ಲಾಲ್ ಅವ್ರಿಗೆ ಆ ಪೂಜಾರು ಹೇಳಿದಂಥ ಮಾತು ಜ್ಞಾಪಕಕ್ಕೆ ಬರುತ್ತೆ, ಯಾವುದೋ ಒಂದು ಕಂಟಕ ಅಂತ. ಏನಾದರೂ ಆಗಲಿ ನೀನು ಬಸ್ಸನ್ನು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ಕಲ್ಲುಗಳ ಮೇಲೆ ಜಂಪ್ ಮಾಡಿಸ್ಬಿಡು ಅಂತ ಹೇಳ್ತಾರೆ. ಈಗ ಡ್ರೈವರ್ಗೂ ಕೂಡ ಇಲ್ಲಿ ಭವರ್ಲಾಲ್ ಅವರು ಹೇಳ್ತಾ ಇರೋದು ಸರಿ ಅಂತ ಅನಿಸುತ್ತೆ. ಡ್ರೈವರ್ ಈಗ ಆಗಿದ್ದಾಗಲಿ ಅಂತ ತನ್ನ ಬಸ್ಸನ್ನು ಅದೇ ಸ್ಪೀಡಲ್ಲಿ ತೊಗೊಂಡೋಗಿ ಆ ಕಲ್ಲುಗಳ ಮೇಲೆ ಜಂಪ್ ಮಾಡಿಸ್ಬಿಡ್ತಾನೆ. ಹೀಗೆ ಅಚಾನಕ್ಕಾಗಿ ಈ 100 ಸ್ಪೀಡಲ್ಲಿ ಬಂದು ಈ ಕಲ್ಲುಗಳ ಮೇಲೆ ಜಂಪ್ ಮಾಡೋದ್ರಿಂದ ಈ ಬಸ್ ಅರ್ಧಕ್ಕರ್ಧ ಈ ಥರ ವಾಲ್ಬಿಡುತ್ತೆ. ಇವ್ರ ಅದೃಷ್ಟಕ್ಕೆ ಮತ್ತೆ ಬಸ್ ಸ್ಟ್ರೈಟ್ ಆಗುತ್ತೆ. ಹೀಗೆ ಸ್ಟ್ರೈಟ್ ಆದ ತಕ್ಷಣ ಈ ಭವರ್ಲಾಲ್ ಅವ್ರಿಗೆ ತಮ್ಮ ಉಸಿರು ಮತ್ತೆ ವಾಪಸ್ ಬರೋ ಥರ ಆಗುತ್ತೆ, ಹೋಗಿದ್ದ ಜೀವ ಮತ್ತೆ ವಾಪಸ್ ಬರೋ ಥರ ಆಗುತ್ತೆ. ಈಗ ಇವರು ಮತ್ತು ಈ ಡ್ರೈವರ್ ಇಬ್ಬರು ಆ ಮಿರರಲ್ಲಿ ಓಡಿ ಬರ್ತಾ ಇದ್ದಂಥ ಹೆಂಗಸು ಮತ್ತೆ ಓಡಿ ಬರ್ತಾ ಇದ್ದಾಳೆ ಅಂತ ನೋಡ್ತಾರೆ. ಆ ಹೆಂಗಸಿಗೆ ಏನಾಯಿತು ಏನೋ ಗೊತ್ತಿಲ್ಲ, ಆ ಕಲ್ಲುಗಳು ಎಲ್ಲಿ ಜೋಡಿಸಿದ್ರೋ ಅಲ್ಲೇ ಆ ಹೆಂಗಸು ಓಡಿ ಬರ್ತಾಳೆ, ಅಲ್ಲಿವರೆಗೆ ಬಂದು ನಿಂತ್ಕೋತಾಳೆ. ಅವಳು ತುಂಬ ಕೋಪದಿಂದ ಈ ಬಸ್ಗೆ ನೋಡ್ತಾ ಇರ್ತಾಳೆ. ಅವಳಿಗೆ ಒಂದು ಹತಾಶೆ, ನನ್ನ ಕೈಯಿಂದ ಇವರು ಮಿಸ್ ಆಗಿಬಿಟ್ರಲ್ಲ ಅಂತ. ಬರೀ ಇವರಲ್ಲದೆ ಈ ಬಸ್ಸಲ್ಲಿದ್ದಂಥ ಪ್ರತಿಯೊಬ್ಬರು ಕೂಡ ಆ ಬಸ್ನ ಹಿಂದಿನ ಗಾಜಿಂದ ನೋಡ್ತಾ ಇರ್ತಾರೆ. ಆ ಹೆಂಗಸು ಅದೇನೇನೋ ಬೈತಾನೆ ಇರ್ತಾಳೆ, ಇವ್ರಿಗೆ ಅದೇನೋ ಗೊತ್ತಾಗಲ್ಲ. ಈಗ ಬಸ್ ಅದೇ ಸ್ಪೀಡಲ್ಲಿ ಅಲ್ಲಿಂದ ಹೊರಟೋಗುತ್ತೆ. ಈಗ ಬೆಳಿಗ್ಗೆ ಹೊತ್ತಿಗೆ ಬಂದು ಭವರ್ಲಾಲ್ ಅವರು ತಮ್ಮ ಮನೆಗೆ ತಲುಪ್ತಾರೆ. ಈ ಭವರ್ಲಾಲ್ ಅವರ ಫ್ಯಾಮಿಲಿಯವರು ನಿನ್ನೆ ರಾತ್ರಿ ನಡೆದಂಥ ಘಟನೆಗೆ ಬೆಚ್ಚಿ ಬೆದರೋಗಿರ್ತಾರೆ. ಯಾರ ಕೈಲಿ ತಡ್ಕೊಳಕ್ಕಾಗತ್ತೆ ಹೇಳಿ ಆ ಹೆಂಗಸಿನ ಅರ್ಚಾಟ, ಆಕೆಯ ಕೂಗಾಟ. ಬಸ್ಸು 100 ಸ್ಪೀಡಲ್ಲಿ ಓಡ್ತಾ ಇದೆ ಅಂದರೆ ಅವಳು ಕೂಡ 100 ಸ್ಪೀಡಲ್ಲಿ ಓಡಿ ಬರ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಬಸ್ಗೆ ಬಂದು ಜೋರಾಗಿ ಹೊಡಿತಾಳೆ. ಬಸ್ಸು ಅರ್ಧ ವಾಲುತ್ತೆ, ಮತ್ತೆ ಸ್ಟ್ರೈಟ್ ಆಗುತ್ತೆ. ಇದನ್ನೆಲ್ಲ ನೋಡಿದಾಗ ಆ ಭವರ್ಲಾಲ್ ಅವರ ಫ್ಯಾಮ್ಲಿಲಿ ಎಷ್ಟೋ ಜನರಿಗೆ ಜ್ವರ ಕೂಡ ಬಂದ್ಬಿಟ್ಟಿರುತ್ತೆ. ಈಗ ಅವರೆಲ್ಲ ಮನೇಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ಆದರೆ ಭವರ್ಲಾಲ್ ಅವ್ರಿಗೆ ಹಗಲೊತ್ತಲ್ಲಿ ನಿದ್ದೆ ಬರಲ್ಲ. ಅವರು ಅಲ್ಲಿ ಓಡಾಡ್ತಾ ಇರ್ತಾರೆ. ಆಗ ಈ ಭವರ್ಲಾಲ್ ಅವರ ಮನೆಗೆ ಒಂದು ನ್ಯೂಸ್ ಪೇಪರ್ ಬರುತ್ತೆ. ಭವರ್ಲಾಲ್ ಅವರು ಆ ನ್ಯೂಸ್ ಪೇಪರ್ ಎತ್ಕೊಂಡು ಓದ್ತಾ ಇರ್ತಾರೆ. ಹೀಗೆ ಇವರು ಓದ್ತಾ ಇವ್ರ ಮುಂದೆ ಒಂದು ನ್ಯೂಸ್ ಬರುತ್ತೆ. ನಿನ್ನೆ ಇವರೆಲ್ಲ ಓಡಾಡ್ಕೊಂಡು ಬಂದಿದ್ದಂಥ ಆ ಖಾಮ್ಗಾಂವ್ ಪಕ್ಕ ಒಂದು ಬಸ್ಸು ಉರುಳಿ ಬಿದ್ದಿರುತ್ತೆ. ಆ ಬಸ್ಸಲ್ಲಿದ್ದಂಥ ಪ್ರತಿಯೊಬ್ಬರು ಸತ್ತೋಗಿರ್ತಾರೆ. ಇದನ್ನು ನೋಡಿದಾಗ ಭವರ್ಲಾಲ್ ಅವ್ರಿಗೆ ಆ ದೇವರು ಮತ್ತು ಆ ಪೂಜಾರಿಗೆ ಕೈ ಮುಗಿಬೇಕು ಅಂತ ಅನಿಸುತ್ತೆ. ಯಾಕಂದರೆ ಆ ಪೂಜಾರು ಮೊದಲೇ ಹೇಳಿರ್ತಾರೆ, ನಿಮ್ಮ ಫ್ಯಾಮ್ಲಿಗೆ ಒಂದು ಕಂಟಕ ಬರೋದಿದೆ ಅಂತ. ಇದಾದ ನಂತರ ಭವರ್ಲಾಲ್ ಅವರು ಮಾಮೂಲಿನಂತೆ ಆ ಖಾಮ್ಗಾಂವ್ನ ಜಾತ್ರೆಗೆ ಹೋಗಿ ಬರ್ತಾನೆ ಇರ್ತಾರೆ. ಆದರೆ ಇವರು ಜಾತ್ರೆಗೆ ಹೋಗುವಾಗ ಇವರ ಫ್ಯಾಮ್ಲಿಲಿ ಯಾರೂ ಕೂಡ ನಾವು ಆ ಜಾತ್ರೆಗೆ ಬರ್ತೀವಿ ಅಂತ ಕೇಳಲ್ಲ. ಈ ಭವರ್ಲಾಲ್ ಅವರು ಒಬ್ಬರೇ ಹೋಗ್ತಾರೆ, ಮಾಮೂಲಿ ಬಸ್ಸಲ್ಲಿ ಹೋಗ್ತಾರೆ. ಆ ಜಾತ್ರೆನ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತಾ ಇರ್ತಾರೆ. ಹೀಗೆ ಸುಮಾರು 4-5 ವರ್ಷ ಕಳೆಯುತ್ತೆ. ಈ 4-5 ವರ್ಷದ ನಂತರ ಈ ಭವರ್ಲಾಲ್ ಅವರು ತೀರ್ಕೋತಾರೆ. ಸ್ನೇಹಿತರೆ, ಈಗ ನಾನು ಹೇಳಿದಂಥ ಘಟನೆ 2002ರಲ್ಲಿ ನಡೆದಿರೋದು. ಆದರೆ ಈ ಭವರ್ಲಾಲ್ ಅವರ ಫ್ಯಾಮ್ಲಿಗೆ ಇವತ್ತಿಗೂ ಕೂಡ ಈ ಘಟನೆ ಹಚ್ಚ ಹಸಿರಾಗಿರುತ್ತೆ. ಆ ಘಟನೆನ ನೆನ್ಕೊಂಡ್ರೆ ಇವರು ಇವಾಗಲೂ ಕೂಡ ಬೆಚ್ಚಿ ಬೆದರೋಗ್ತಾರೆ. ಸ್ನೇಹಿತರೆ, ಹಾಗಾದರೆ ನೀವು ಸ್ವಲ್ಪ ಯೋಚನೆ ಮಾಡಿ, ಆವತ್ತು ಆ ರಾತ್ರಿ ಆ ಹೆಂಗಸು ಯಾರಿರ್ಬೋದು, ಆ ಹೆಂಗಸಿಗೆ ಅದೆಷ್ಟು ಶಕ್ತಿ ಇರ್ಬೋದು. 100 ಸ್ಪೀಡಲ್ಲಿ ಬಸ್ ಓಡ್ತಾ ಇದ್ದಾಳೆ ಅಂದರೆ ಆ ಹೆಂಗಸು ಕೂಡ 100 ಸ್ಪೀಡಲ್ಲಿ ಓಡ್ತಾಳೆ. ಅಷ್ಟೇ ಅಲ್ಲ, ಆ ಬಂದು ಬಸ್ಗೆ ಜೋರಾಗಿ ಹೊಡಿತಾಳೆ. ಆ ಸೌಂಡ್ಗೆ ಬಸ್ಸೇ ಹೋಗುತ್ತೆ. ಸ್ನೇಹಿತರೆ, ಘಟನೆ ನಡೆದ ನಂತರ ಆ ರೋಡ್ನಲ್ಲಿ ಆಗಾಗ ಬೈಕ್ ಆಕ್ಸಿಡೆಂಟ್ಗಳು, ಕಾರ್ ಆಕ್ಸಿಡೆಂಟ್ಗಳು, ಆಗಾಗ ಈ ಬಸ್ಗಳು ಪಲ್ಟಿ ಹೊಡೆಯೋದು, ಲಾರಿಗಳು ಪಲ್ಟಿ ಹೊಡೆಯೋದು, ಇದೆಲ್ಲ ನಡೀತಾನೆ ಇತ್ತು. ಇದನ್ನೆಲ್ಲ ನೋಡಿದ ನಂತರ ಅಲ್ಲಿ ಆ ರೋಡನ್ನು ಕ್ಯಾನ್ಸಲ್ ಮಾಡಿ ಒಂದು ಹೈವೇನ ರೆಡಿ ಮಾಡಿದ್ದಾರೆ. ಸ್ನೇಹಿತರೆ, ಈಗ ಆ ಖಾಮ್ಗಾಂವ್ನಲ್ಲಿ ಆ ರೋಡ್ ಜಾಗದಲ್ಲಿ ಈಗ ಹೈವೇ ಇದೆ. ಈಗ ಅಲ್ಲಿ ಆಕ್ಸಿಡೆಂಟ್ಗಳು ಕೂಡ ಕಮ್ಮಿಯಾಗಿದೆ.
ನನ್ನ ಅಂದಾಜಿನ ಪ್ರಕಾರ ಆ ಮಹಿಳೆ ಈಗ ಯಾರ ಕಣ್ಗೂ ಕಾಣ್ತಾ ಇಲ್ಲ. ಸ್ನೇಹಿತರೆ, ಹಾಗಾದರೆ ಮಹಿಳೆ ಯಾರಿರ್ಬೋದು? ನಿಮ್ಗೇನಾದರೂ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.